ರಾಮಲಿಂಗಾರೆಡ್ಡಿ ಅವರ ಒಂದು ರೋಷಾಗ್ನಿ ನಿನ್ನೆ ಬೆಳಗ್ಗೆಯಿಂದ ಶುರುವಾಯಿತು. ಇನ್ಫ್ಯಾಕ್ಟ್ ಮೊನ್ನೆ ನೈಟ್ ಯಾವಾಗ ಖಾತೆ ಹಂಚಿಕೆ ಆಯಿತು ಆಗಿನಿಂದ ಶುರುವಾದಂತಹ ಒಂದು ರೋಷಾಗ್ನಿ ಇನ್ನೂ ಆರಿಲ್ಲ. ಇನ್ನೂ ಕೂಡ ಅವರ ಪಟ್ಟು ತಗ್ಗಿಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕರೆಸಿಕೊಂಡು ಚರ್ಚೆ ಮಾಡಿದ್ದ. ರಾಜೀನಾಮೆಯನ್ನ ನೀವು ವಾಪಸ್ ಪಡೀರಿ ಅಂತ ಹೇಳಿ ಮನವೊಲಿಸಲಿಕ್ಕೆ ಅವರು ಯತ್ನವನ್ನ ಮಾಡಿದ್ದ. ಆದರೆ ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತ ಹೇಳಿ ಬಿಗಿ ಪಟ್ಟನ್ನ ರಾಮಲಿಂಗಾರೆಡ್ಡಿ ಹಿಡಿದಿದ್ದಾರೆ. ಸಿಎಂ ಭೇಟಿ ಬಳಿಕ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರ ಒಟ್ಟಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆಯನ್ನ ಮಾಡಿದ್ದಾರೆ. ಇದು ಎರಡನೇ ಮೀಟಿಂಗ್ ಬೆಳಗ್ಗೆಯಿಂದ ಆಗಿರುವಂಥದ್ದು ಸುರ್ಜೇವಾಲಾ ಅವರೊಟ್ಟಿಗೆ. ಈ ಮೀಟಿಂಗ್ನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿಯಾದಂಥ ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ. ನನಗೆ ಜಲಸಂಪನ್ಮೂಲ ಖಾತೆ ಅಂತೂ ಬೇಡವೇ ಬೇಡ, ಈ ಒಂದು ಮಾತನ್ನು ಅವರು ಹೇಳ್ತಿರುವಂಥದ್ದು. ಪದೇ ಪದೇ ಎಷ್ಟೇ ನಾಯಕರು ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು ಕೂಡ, ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ನಿನ್ನೆ ತಡರಾತ್ರಿ ಏನೋ ಮೀಟಿಂಗ್ ಆಯಿತು ಖಾಸಗಿ ಹೋಟೆಲ್ನಲ್ಲಿ. ಆ ಮೀಟಿಂಗ್ ಆದ ನಂತರ ಹೇಳಿದ್ರು ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ ಅಂತ. ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಸರ್ ನೀವೇನು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಲ್ಲ ಪರಿಹಾರ ಆಗಿದೆ ಅಂತ ಹೇಳಿ, ಅದು ಹೇಳಿ ಇಷ್ಟೇ ಹೇಳಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಸರಣಿ ಸಭೆಗಳು ನಡೀತಾ ಇರುವಂಥದ್ದು ಕೇವಲ ರಾಮಲಿಂಗಾರೆಡ್ಡಿ ಅವ್ರಿಗೋಸ್ಕರ ಮಾತ್ರನೇ. ಒಂದು ಕಡೆ KPCC ಅಧ್ಯಕ್ಷರು ಮಾತನಾಡ್ತಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತಾಡ್ತಾರೆ, ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಎಷ್ಟೇ ಜನ ಕರೆದು ಮಾತಾಡಿದ್ರು, ಫೋನಲ್ಲಿ ಮಾತಾಡಿದ್ರು, ಕನ್ವಿನ್ಸ್ ಮಾಡುವಂಥ ಕೆಲಸಕ್ಕೆ ಮುಂದಾದರೂ ಕೂಡ ರಾಮಲಿಂಗಾರೆಡ್ಡಿ ಅವರ ಪಟ್ಟು ಮಾತ್ರ ಯಾವುದೇ ಕಾರಣಕ್ಕೂ ಲೂಸ್ ಆಗಿಲ್ಲ, ಸಡಿಲಿಕೆ ಮಾಡಲೇ ಇಲ್ಲ ಅವರು. ಈಗ ಮತ್ತೊಮ್ಮೆ ಎರಡನೇ ಸುತ್ತಿನ ಮಾತುಕತೆ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಟ್ಟಿಗೆ ಒಂದು ಖಾಸಗಿ ಹೋಟೆಲ್ನಲ್ಲಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟರೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಬೇಕು ಅನ್ನುವಂಥ ಪಟ್ಟನ್ನ ನಿನ್ನೆಯಿಂದ ಹಿಡಿದಿದ್ರು. ಆದರೆ ಈಗ ಎಲ್ಲ ಒಂದು ಕಡೆ ಆ ಒಂದು ಟೋನ್ ಚೇಂಜ್ ಆಗಿದೆ. ನನಗೆ ಜಲಸಂಪನ್ಮೂಲ ಖಾತೆ ಅಂತೂ ಬೇಡವೇ ಬೇಡ ಅಂತ ಹೇಳಿ. ಸೊ ಜಲಸಂಪನ್ಮೂಲ ಬಿಟ್ಟು ಬೇರೆ ಯಾವ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತೀನಿ ಅನ್ನುವಂಥ ಅರ್ಥನ ಇದು, ಆ ಮೆಸೇಜಾ ವರಿಷ್ಠರಿಗೆ? ಬಹಳ ಮುಖ್ಯವಾಗಿರುವಂತದ್ದು ರಾಜೀನಾಮೆ ರಾಜ್ಯಾಂತ ಈಗ ಸದ್ಯಕ್ಕೆ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆ ತಡರಾತ್ರಿ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನು ಮಾಡಿದ್ರೆ ಅಲ್ಲಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಮತ್ತೆ ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಕೂಡ ಮಾತಾಡಿದ್ದಾರೆ. ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 2 ಬಾರಿ ಕರೆಸ್ಕೊಂಡು ಚರ್ಚೆಯನ್ನ ನಡೆಸಿದ್ದಾರೆ. KPCC ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಕರೆಸ್ಕೊಂಡು ಮಾತನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ ನಾಯಕರೇ ನಡೀತಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಪದ ರಾಮಲಿಂಗಾರೆಡ್ಡಿ ಅವರು ನನಗೆ ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಇಲಾಖೆ ಬೇಡವೇ ಬೇಡ ಅನ್ನುವಂತ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡೋದಾದ್ರೆ ನಾನು ಸಿದ್ಧನಿದ್ದೇನೆ, ಆದ್ರೆ ಜಲಸಂಪನ್ಮೂಲ ಇಲಾಖೆ ಯಾವುದೇ ಕಾರಣಕ್ಕೂ ನನಗೆ ಬೇಡ, ನನ್ಗೆ ಹೇಳಿರುವಂತ ಖಾತೆ ಆದ್ರೂ ಕೊಡಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದೇ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾಗತ್ತೆ, ಅವ್ರು ಮಾತು ಕೊಟ್ಟಿದ್ರು ನನಗೆ, ಸೊ ಈಗ CM ಆಗಿದ್ದಾರೆ, ಅವರೊಂದು ಅವಕಾಶ ನನಗೆ ಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸುರ್ಜೇವಾಲಾ ಅವರು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ವಿ, ನೀವು ಸದ್ಯಕ್ಕೆ ರಾಜೀನಾಮೆಯನ್ನು ವಾಪಸ್ ತಗೊಳ್ಳಿ ಅಂತ ಒಂದು ಮನವರಿಕೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ, ಅದಕ್ಕೆ ಬಗ್ಗದಂತಹ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ವಾಪಸ್ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಬಿಟ್ಟು ತೆರಳಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಅವರು ಕೂಡ ಈಗ ಖಾಸಗಿ ಹೋಟೆಲ್ ಇಂದ ನಿರ್ಗಮಿಸಿದ್ದಾರೆ. ಮುಂದೆ ಅವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಸದ್ಯದ ಮಾಹಿತಿಗಳ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ವಾಪಸ್ ಪಡೆಯುವುದಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ನಾಯಕರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರ ಒಂದು ಪಟ್ಟೇನಿದೆ ಯಾವುದೇ ಕಾರಣಕ್ಕೂ ಸಡಿಲಿಕೆ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.